ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಮಾಡ್ತಾ ಇದೀವಮ್ಮ? ನಂದಿನಿ ಹಾಲು ಯೂಸ್ ಮಾಡ್ಕೊಂಡು ಇವತ್ತು ಐಸ್ ಕ್ರೀಮ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಬೌಲು, 1/4 ಲೀಟ್ರು ಹಾಲು ತಗೊಂಡಿದ್ದೀನಿ, ಮತ್ತೆ ಒಂದು ಅರ್ಧ ಬೌಲು ಸಕ್ಕರೆ ತಗೊಂಡಿದ್ದೀನಿ, ಒಂದು 10 ಬಾದಾಮಿ, ಒಂದು 5 ಗೋಡಂಬಿ ತಗೊಂಡಿದ್ದೀನಿ, ಕಸ್ಟರ್ಡ್ ಪೌಡರ್ 2 ಸ್ಪೂನ್ ತಗೊಂಡಿದ್ದೀನಿ. ಸೊ ಇದು ವೆನಿಲಾ ಫ್ಲೇವರ್ಡ್ ಕಸ್ಟರ್ಡ್ ಪೌಡರು. ಸೊ ಎಲ್ಲರೂ ಪ್ರಾವಿಷನ್ ಸ್ಟೋರಲ್ಲಿ ಕೇಳಿದ್ರೆ ಸಿಗುತ್ತೆ. ಸ್ಟವ್ ಹಚ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1/4 ಲೀಟ್ರ್ ಹಾಲನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ. ಸಪ್ರೇಟು ಒಂದು ಚಿಕ್ಕ ಬೌಲಲ್ಲಿ ಹಾಲು ಇಟ್ಕೊಂಡಿರ್ಬೇಕು. ಇದಕ್ಕೆ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೋಬೇಕು. 1 ಸ್ಪೂನ್ ಹಾಕ್ಕೊಂತ ಇದ್ದೀನಿ. ಇನ್ನೊಂದು ಸ್ಪೂನ್ ಹಾಕೊಳ್ಳೋಣ. ಈಗ ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ಇದನ್ನ ಗಂಟು ಕಟ್ಟಂಗೆ ನೀಟಾಗಿ ಕಲಿಸ್ಕೋಬೇಕು. ಇದು ಸೊ ಈ ಲೆವೆಲ್ಗೆ ಥಿಕ್ನೆಸ್ ಬರಬೇಕು. ಅದು ನೋಡಿ, ನೀಟಾಗಿ ಫುಲ್ ಕಲಿಸಿ ಇಷ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಒಂದು ಗಂಟು ಇಲ್ಲ, ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕುದೀತಾ ಇದೆ. ಇದಕ್ಕೆ ಸಕ್ಕರೆ ಹಾಕಿ ಇನ್ನು ಸ್ವಲ್ಪ ಕಾಯಿಸ್ಕೊಳ್ಳೋಣ. ನೋಡಿ, ಹಾಲು ಕುದೀತಾ ಇದೆ. ಇವಾಗ ಇದನ್ನು ಇದ್ರ ಜೊತೆನೆ ಹಾಕೊಂಡು ಸ್ವಲ್ಪ 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ಥರ ಹಿಂಗೆ ತಿರುಗಿಸ್ಕೊಡ್ತಾ ಇರಬೇಕು. ನೋಡಿ, ಇಷ್ಟು ಹಿಂಗೆ ಅದ ಬರಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಅದು ಲೋ ಫ್ಲೇಮಲ್ಲೇ ತಿರುಗಿಸ್ಕೊಡ್ತಾ ಇರಿ. ಒಂದು ಸ್ವಲ್ಪ ಥಿಕ್ನೆಸ್ ಬರಬೇಕು. ನೋಡಿ, ಒಂದು 5 ಮಿನಿಟ್ಸ್ ಇದನ್ನ ಕುದಿಸ್ಕೊಂಡಿದೀವಿ. ನೋಡಿ, ಇಷ್ಟು ಹದ ಬಂದ್ರೆ ಸಾಕು. ಇವಾಗ ಇದನ್ನ ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಒಂದ್ ಸ್ವಲ್ಪ ಹೊತ್ತು ಆರಾಕ್ಬಿಡೋಣ. ಇದನ್ನ 10 ಮಿನಿಟ್ಸ್ ಆರ್ಲಿ. ಇದು ಬಾದಾಮಿನ ಗೋಡಂಬಿನ ಸ್ವಲ್ಪ ದಪ್ಪ ಕುಟ್ಟಿಟ್ಕೊಂಡಿದೀವಿ. ಇದನ್ನ ಇವಾಗ ಇದ್ರ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಈಗ ಇದನ್ನ ಸ್ವಲ್ಪ ಹಾರಾಕ್ಬಿಡೋಣ. 10 ಮಿನಿಟ್ಸ್ ಆರ್ಲಿ. ಈಗ ನೋಡಿ, ಆರಿದೆ. ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ಬಾದಾಮಿನ ಪುಡಿ ಮಾಡಿ ಹಾಕೊಳ್ಳಿ. ಈಗ ಇದನ್ನ ಫ್ರೀಜರ್ ಅಲ್ಲಿ ಇಟ್ಕೊಳ್ಳೋಣ. ಈಗ ಇದನ್ನ ಫ್ರೀಜರ್ ಅಲ್ಲಿ ಇಡೋಣ. ನೋಡಿ, ಓವರ್ ನೈಟ್ ಫ್ರಿಜ್ ಅಲ್ಲೇ ಇಟ್ಟಿದ್ವಿ. ಈಗ ನೋಡಿ, ನಂದಿನಿ ಹಾಲಿಂದ ಮಾಡಿದ್ದ ಐಸ್ ಕ್ರೀಮ್ ರೆಡಿ ಆಗಿದೆ.